ಹಾರುಗೇರಿ ವರದಿ. ಖಾಲಿ ಹುದ್ದೆಗಳ ನೇಮಕಾತಿಯಲ್ಲಿ 15% ಮೀಸಲಾತಿಯಲ್ಲಿ ಒಳಮೀಸಲಾತಿ ಜಾರಿ ಮಾಡಲೇಬೇಕು. ಮಾದಿಗ ಸಮುದಾಯದ ಹಕ್ಕೊತ್ತಾಯ. ಪಟ್ಟಣದ ಬಡಬ್ಯಾಕೂಡ ಸಂಪರ್ಕಿಸುವ ರಸ್ತೆಯ ಪಕ್ಕದಲ್ಲಿರುವ ಸುರೇಶ ಐಹೊಳೆಯವರ ನಿವಾಸದ ಆವರಣದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿ ಕುರಿತಂತೆ ರಾಜ್ಯ ಸರ್ಕಾರ ಕಾಯ್ದೆ ರೂಪಿಸಿ ರಾಜ್ಯಪಾಲರಿಂದ ಅಂಕಿತ ಪಡೆದಿರುವುದು ಮಾದಿಗ ಸಮುದಾಯದ 35 ವರ್ಷಗಳ ಹೋರಾಟಕ್ಕೆ ದೊರೆತ ಐತಿಹಾಸಿಕ ನ್ಯಾಯವಾಗಿದೆ ಎಂದು ಮಾದಿಗ ಮಹಾಸಭಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸುರೇಶ ಐಹೊಳೆಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರೋಸ್ಟರ್ ಮಾರ್ಗಸೂಚಿಯಂತೆ 56,342 ಖಾಲಿ ಹುದ್ದೆಗಳ ನೇಮಕಾತಿಯಲ್ಲಿ 15% ಮೀಸಲಾತಿಯಲ್ಲಿ ಒಳಮೀಸಲಾತಿ ಕಡ್ಡಾಯವಾಗಿ ಜಾರಿಗೊಳಿಸಬೇಕು. ಸಮರ್ಪಕವಾಗಿ ಹಂಚಿಕೆ ಮಾಡದೆ ನೇಮಕಾತಿ ಮಾಡುತ್ತಿರುವುದು ಮಾದಿಗ ಸಮುದಾಯದ ಹೋರಾಟಕ್ಕೆ ಮಾಡಿದ ಅನ್ಯಾಯವಾಗಿದೆ. ನ್ಯಾಯಮೂರ್ತಿ ನಾಗಮೋಹನದಾಸ ವರದಿಯ ಪ್ರಕಾರ ಪರಿಶಿಷ್ಟ ಜಾತಿಯ ಗ್ರೂಪ್ ಎ, ಬಿ, ಸಿ ಉಪವರ್ಗೀಕರಣದಂತೆ ಜಾರಿಗೊಳಿಸುವ ಸ್ಪಷ್ಟ ತಿದ್ದುಪಡಿ ಆದೇಶ ಹೊರಡಿಸಬೇಕು ಎಂದು ಹಕ್ಕೊತ್ತಾಯಿಸಿದರು. ಸರ್ಕಾರ ತಕ್ಷಣ ಸ್ಪಂದಿಸದಿದ್ದಲ್ಲಿ ರಾಜ್ಯಾದ್ಯಂತ ತೀವ್ರ ಹೋರಾಟಕ್ಕೆ ಮುಂದಾಗಬೇಕಾದ ಪರಿಸ್ಥಿತಿ ಎದುರಾಗಲಿದೆ ಎಂದು ಸುರೇಶ ಐಹೊಳೆ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಮಾದರ ಮಹಾಸಭಾದ ಸದಸ್ಯ ಮಹೇಶ ಐಹೊಳೆ, ಉಮೇಶ ಶಿಂಗೆ, ಕಾಡೇಶ ಐಹೊಳೆ, ಮಾರುತಿ ಮಾದರ, ಸಂತಾಮ ಹಲಗಿ, ರಾಮಣ್ಣ ಮಾದರ, ಸಂಜು ಮಾಂಗ, ತುಕಾರಾಮ ಮಾದರ, ವಿನೋದ ಗಸ್ತಿ, ಲಕ್ಕಪ್ಪ ಹಲಗಿ, ಅಶೋಕ ಕೆಳಗೇರಿ, ಪ್ರಶಾಂತ ಕೆಳಗಡೆ, ಪ್ರಸನ್ನ ಐಹೊಳೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ: ವಿಠ್ಠಲ ಬಡಿಗೇರ, ವಿಕ್ಟರಿ 9 ಟಿವಿ, ಹಾರುಗೇರಿ. ನಮ್ಮ ಕರ್ನಾಟಕ ಸರ್ಕಾರ 56,342 ಹುದ್ದೆಗಳನ್ನು ನೇಮಕ ಮಾಡಲು ಆನೆಯಾಗಿದೆ. ಆ ನೇಮಕ ಯಾವ ರೀತಿ ಮಾಡಲು ಆನೆಯಾಗಿದೆ ಅಂದರೆ, ನಮ್ಮ ಒಳ ಮೀಸಲಾತಿಯನ್ನು ಬಿಟ್ಟು ಮೊದಲಿನ ಪದ್ಧತಿ ಪ್ರಕಾರ 15% ಮೀಸಲಾತಿಯನ್ನು ಒಳಗೊಂಡಂತೆ ಈ ಹುದ್ದೆಯನ್ನು ನೇಮಕ ಮಾಡಿಕೊಳ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಸರ್ಕಾರ ಮಾಡಿದೆ. ಅದಕ್ಕಾಗಿ ನಾವೆಲ್ಲರೂ ಇವತ್ತಿನ ದಿನ ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಎಲ್ಲ ಮಾದಿಗ ಸಮುದಾಯದಿಂದ ಒಂದು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಸುಮಾರು 1 ವರ್ಷದ ಹಿಂದೆ ಸುಪ್ರೀಂ ಕೋರ್ಟ್ದ ಆದೇಶದ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರ ಏಕಪೀಠ ಸದಸ್ಯರನ್ನು ನೇಮಕ ಮಾಡಿ ಮಾನ್ಯ ನ್ಯಾಯಮೂರ್ತಿಗಳಾದಂಥ ಎಚ್.ಎನ್. ನಾಗಮೋಹನದಾಸ್ ಅವರ ಒಂದು ಏಕ ಸದಸ್ಯ ಪೀಠ ಆಯೋಗದಲ್ಲಿ ಒಳ ಮೀಸಲಾತಿಗಾಗಿ ಬೇಕಾದಂಥ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿ, ಸರ್ಕಾರವು ಕೂಡ ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಪರಿಷ್ಕರಣೆ ಮಾಡಿ ಮೊನ್ನೆ ತಾನೇ ನಮ್ಮ ಒಳ ಮೀಸಲಾತಿಗೆ ರಾಜ್ಯಪಾಲರ ಅಂಕಿತ ಕೂಡ ಆಯಿತು. ಅಂಕಿತ ಆದಾಗ ನಮಗೆಲ್ಲರಿಗೂ ತುಂಬ ಹರ್ಷವಾಯಿತು. ಇನ್ನೇನು ನಾವು ಒಳ ಮೀಸಲಾತಿ ಪ್ರಕಾರ ಸರ್ಕಾರ ಎಲ್ಲ ಹುದ್ದೆಗಳನ್ನು ತುಂಬಿಕೊಳ್ಳುತ್ತೆ. ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ, ಸಮುದಾಯದ ಎಲ್ಲ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕಾಗಿ ತಮ್ಮ ನೌಕರಿ, ಶಿಕ್ಷಣ ಹಾಗೂ ಬೇರೆದರಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಹರ್ಷದಲ್ಲಿ ನಾವೆಲ್ಲರೂ ಇದ್ದೀವಿ. ಆದರೆ ಮೊನ್ನೆ ಅದೇ ದಿನ, ಯಾವ ದಿನ ರಾಜ್ಯಪಾಲರು ಅಂಕಿತ ಹಾಕಿದ್ರಲ್ಲ ಒಳ ಮೀಸಲಾತಿಗೆ, ಅದೇ ದಿನ ಸರ್ಕಾರ ಒಂದು ಘೋಷಣೆ ಮಾಡುತ್ತೆ, 56,342 ಹುದ್ದೆಗಳನ್ನು ನಾವು ತುಂಬ್ತೀವಿ ಅಂತ. ತುಂಬ್ತೀವಿ ಅಂದರೆ ಒಳ ಮೀಸಲಾತಿ ಒಂದು ಒಳ ಮೀಸಲಾತಿಯ ಪೂರಕವಾಗಿ ಅದನ್ನು ತುಂಬಬೇಕು. ಆದರೂ ಇವರು 15% ಮೀಸಲಾತಿಯಲ್ಲಿ ತುಂಬ್ತೀವಿ, ಮೊದಲನೇ ಪದ್ಧತಿಯಲ್ಲಿ ತುಂಬ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಕ್ಕಾಗಿ ಅದನ್ನು ಬಿಟ್ಟು ನಮಗೇನು ನೀವು ನಾಗಮೋಹನ್ ದಾಸ್ ವರದಿ ಪ್ರಕಾರ 6-6-5 ಈ ಪದ್ಧತಿಯನ್ನು, ಈ ಪರ್ಸೆಂಟೇಜನ್ನು ನಮ್ಗೆ ಕೊಟ್ಟಿದ್ದೀರಲ್ಲ, ಅದರ ಪ್ರಕಾರ ನೀವು ತುಂಬಬೇಕು. ಅದನ್ನು ಬಿಟ್ಟು ನೀವು ಮೊದಲನೇ ಪದ್ಧತಿ ಪ್ರಕಾರ ತುಂಬಿದರೆ ನಮ್ಮ ಸಮುದಾಯಕ್ಕೆ ತುಂಬ ಅನ್ಯಾಯ ಆಗುತ್ತೆ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ತುಂಬ ನಷ್ಟವಾಗುತ್ತೆ. ಅದಕ್ಕಾಗಿ ದಯವಿಟ್ಟು ಒಳ ಮೀಸಲಾತಿ ಪೂರಕವಾಗಿ ಅದನ್ನು ನೇಮಕ ಮಾಡಿಕೊಳ್ಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಈ ಮೂಲಕ ಬೆಳಗಾವಿ ಜಿಲ್ಲೆಯ ಸಮುದಾಯದ ವತಿಯಿಂದ
ಎಲ್ಲ ಮಾದಿಗೆ ಬಂದವರ ವತಿಯಿಂದ ಹಕ್ಕೊತ್ತಾಯನ ಮಾಡ್ತಾ ಇದ್ದೀವಿ.